ಗಣೇಶ್ ಅವ್ರು ಸಾಂಗ್ ಆಡ್ತಾ ಇದ್ದಾರೆ, ಕೇಳಿ. ಮುಂದಿನ ನಿಲ್ದಾಣ ಸೈಕಲ್ ಹೋಗ್ಬೋದು, ಪಾದಯಾತ್ರೆ ಮಾಡ್ಬೋದು. ಸ್ಟೇಟ್ ಪಾರ್ಕಿಂಗ್ ಇದೆ. ಸೊ ಮೇನ್ ರೋಡಲ್ಲಿ ಎಂಟ್ರೆನ್ಸ್ ಇದು. ಒಬ್ಬರಿಗೆ 10 ರೂಪಾಯಿ ತಡೆ ಸೇವೆ ಅಂತೆ. ಬಸವಣ್ಣನವರ ಒಂದು ಅನುಮತಿ ತಗೊಂಡು ಇಲ್ಲೇ ನೆಲೆಸ್ತಾರಂತೆ. ಸೊ ಇಲ್ಲಿ ಕಾಣಿಸ್ತಾ ಇದೆಲ್ಲ ಬಿಲ್ಡಿಂಗು, ಇದು ಅನ್ನದಾಸೋಹ. ಇವಾಗ ನೋಡ್ರಿ, ಇವಾಗ ಶಾರ್ಟ್ ಕಟ್ ಹೋಗ್ತಿದ್ದಾರೆ ನೋಡಿ. ಹತ್ತವರ ಗಣೇಶ್ ಅವರು, ಅಮರ್ ಪ್ರಸಾದ್ ಇವಾಗ ಮುಂಚೂಣಿಯಲ್ಲಿದ್ದಾರೆ. ಬರ್ತಾರೆ ಆಗೋವರೆಗೂ ಇಲ್ಲ ಇನ್ನು. ಗಣೇಶ್ ಅವ್ರು ಸಾಂಗ್ ಆಡ್ತಾ ಇದ್ದಾರೆ, ಕೇಳಿ, ಆನಂದಿಸಿ. ದೇಗಳ ಮಠ ಮುಗಿಸಿದಾಯ್ತು. ಇವಾಗ ಎಲ್ರೇ ಚೆನ್ನಾಗಿತ್ತ ಎಲ್ಲ ದೇಗಳ ಮಠದಲ್ಲಿ ಎಲ್ಲ ನೋಡಿದೆ. ಮುಂದಿನ ನಿಲ್ದಾಣ ಕಬ್ಬಾಳ ಕಡೆಗೆ ನಮ್ಮ ನಡೆ ಕಬ್ಬಾಳ ಕಡೆಗೆ. ಗಣೇಶ್ ಅವ್ರು ಎಲ್ಲರೂ ಮಧ್ಯದಲ್ಲಿ ನಿಲ್ಲಿಸ್ಬಿಟ್ರೆ ನೆಕ್ಸ್ಟ್ ಇವಾಗ ಕಬ್ಬಾಳಮ್ಮಗೆ ಹೋಗ್ತಾ ಇದೀವಿ. ಕನಕಪುರಿಂದ ಎಷ್ಟು ಕಿಲೋಮೀಟರ್ ಆಗುತ್ತಮ್ಮ ಇದು? ಕನಕಪುರಿಂದ ಒಂದು 20 ಕಿಲೋಮೀಟರ್ 25 ಕಿಲೋಮೀಟರ್ ಆಗ್ಬೋದು. 25 ಕಿಲೋಮೀಟರ್. ಬಸ್ ಇದೆನಾ ಇಲ್ಲಿಗೆ? ಬಸ್ಸು ಇದೆ. ನಾವು ನಾರ್ಮಲ್ ಗಾಡಿಯಲ್ಲೂ, ಬೈಕಲ್ಲಿ ಹೋಗ್ಬೋದು, ಕಾರಲ್ಲಿ ಹೋಗ್ಬೋದು, ಸೈಕಲಲ್ಲಿ ಹೋಗ್ಬೋದು, ಪಾದಯಾತ್ರೆ ಮಾಡ್ಬೋದು. ಸೊ ಇವಾಗ ಕಬ್ಬಾಳಮ್ಮ ರೀಚ್ ಆದ್ವಿ. ಕಬ್ಬಾಳಮ್ಮ ದರ್ಶನ ಮಾಡೋಣ ಅಂತ. ಸೊ ಇಲ್ಲಿ ವರ್ಷದಲ್ಲಿ 2 ಬಾರಿ ದೀಪಾವಳಿ ಮತ್ತು ಕಾರ್ತಿಕ್ ಮಾಸದಲ್ಲಿ ಅಗ್ನಿಕೊಂಡ ನಡೆಯುತ್ತಂತೆ. ಮತ್ತು ಇಲ್ಲಿ ಶಿವರಾತ್ರಿ ಟೈಮಲ್ಲಿ ಶಿವರಾತ್ರಿ ಜಾತ್ರೆ ಅಂತ ಮಾಡ್ತಾರಂತೆ. ಸುತ್ತ 28 ಹಳ್ಳಿ ಜನ ಇಲ್ಲಿ ಬಂದು ಸೇರ್ತಾರೆ. ಸಿಟಿಯವರು ಬರ್ತಾರಲ್ಲ. ಬೆಂಗಳೂರಿಂದಂತರೂ ವೀಕೆಂಡ್ ಗೇಟ್ವೇನೆ ಅಂತ ಹೇಳ್ಬೋದು. ತುಂಬ ಜನ ಬರ್ತಾರೆ, ಹರಕೆ ಹೊತ್ಕೊಂಡಿರೋರು ಹರಕೆ ಹೊತ್ಕೊಳ್ಳೋ, ಮತ್ತು ಏನೋ ದೃಷ್ಟಿ ತೆಗೆಸ್ಕೊಳ್ತಾರೆ ಅಮಾವಾಸ್ಯೆ ಟೈಮಲ್ಲಿ. ದೃಷ್ಟಿ ತಡೆಬಡಿಸೋದಂತೆ, ಮತ್ತು ತಾಯ್ತ ಕಟ್ಸ್ಕೊಳ್ತಾರೆ. ಇಲ್ಲಿನ ಒಂದು ವಿಶೇಷತೆ ಆಗಿದೆ. ಸೊ ಆಟೋ ಫೆಸಿಲಿಟಿ ಎಲ್ಲ ಇದೆ. ಸೊ ಇದು ಕಬ್ಬಾಳಮ್ಮ ಹಿಂದ್ಗಡೆ ಮೂಲ ವಿಗ್ರಹ ಹಿಂದೆ ಇದಂತೆ. ಸೊ ಇದು ಇವಾಗ ಪ್ರತಿಷ್ಠಾಪನೆ ಮಾಡಿರೋದು. ತುಂಬಾ ಜನ ಬೆಂಗಳೂರಿಂದ ಬಂದು ಎಲ್ಲ ರೂಮ್ ಎಲ್ಲ ಇರುತ್ತೆ, ಇಲ್ಲಿ ರೂಮ್ ಸ್ಟೇ ಮಾಡ್ಕೊಂಡು ಇಲ್ಲೇ ಬೆಳಗ್ಗೆ ದರ್ಶನ ಮಾಡ್ಕೊಂಡು ರಿಟರ್ನ್ ಆಗ್ತಾರೆ. ಮತ್ತೆ ಇಲ್ಲೇ ಎಲ್ಲ ಕುಕಿಂಗ್ ಎಲ್ಲ ಮಾಡ್ಕೊಂತಾರೆ. ಕುಕಿಂಗು ಇದೆನಾ? ಸೊ ನೋಡಿ ಎಲ್ಲ ರೂಮ್ಸ್ಗಳೆಲ್ಲ ಇದೆ. ಇಲ್ಲ ಇದು ಏನೋ ಹೋಬಳಿನಾ? ಕಬ್ಬಾಳ ಊರ ಹೆಸರು ಕಬ್ಬಾಳನಾ? ಊರ ಹೆಸರು ಕಬ್ಬಾಳು. ಸೊ ಅಂದ್ರೆ ದೇವಸ್ಥಾನದಿಂದನೇ ಹೆಸರು, ಊರ ಹೆಸರು ಮೇ ಬಿ ಅಲ್ಲ. ದಿಸ್ ಈಸ್ ಪಾರ್ಕಿಂಗ್, ಪೇಯ್ಡ್ ಪಾರ್ಕಿಂಗ್ ಇದೆ. ಸೊ ಮೇನ್ ರೋಡಲ್ಲೆಲ್ಲ ಪಾರ್ಕ್ ಮಾಡೋಂಗಿಲ್ಲ, ತುಂಬ ಇದಾಗುತ್ತೆ ಜನ. ಸೊ ಇದು ಪೇಯ್ಡ್ ಪಾರ್ಕಿಂಗ್ ಆಗಿರುತ್ತೆ. ಸೊ ಲೈನ್ ಹೋಗ್ತಿದ್ವಿ. ಕ್ಯೂ ಏನು ಅಷ್ಟೊಂದು ದೊಡ್ಡದಾಗೇನಿಲ್ಲ. ನಮ್ಮ ಬನ್ನಿ. ಇಲ್ಲ, ಮಾತಾಡ್ತಾ ಇದ್ದೀನಿ. ನೀವು ಸುಮ್ಮನೆ ಇದು ಮಾಡಿದೆ ಈ ಕ್ಲಿಪ್ನ. ಎಂಟ್ರೆನ್ಸ್ ಇದು. ಸೊ ಇಲ್ಲಿ ದೇವಿ ಹರಕೆ, ಕಾಣಿಕೆ, ಸೀರೆ, ಚಿನ್ನ, ಬೆಳ್ಳಿ ಮತ್ತು ಇತರೆ ಔಷಧಿಗಳು ಅಥವಾ ಕೌಂಟರ್ನಲ್ಲಿ ಇಲ್ಲಿ ಕೊಟ್ಟು ರಸೀದಿ ತಗೋಬೋದು.
ಕಾಣಿಸ್ತಾ ಇದೆಯಲ್ಲ ಬಸವಣ್ಣದ ವಿಗ್ರಹ. ಸೊ ಕಬ್ಬಾಳಮ್ಮ ಅವರು ನೆಲೆಸಬೇಕಾದ್ರೆ ಇಲ್ಲಿ ಬಸವಣ್ಣನವರ ಒಂದು ಅನುಮತಿ ತಗೊಂಡು ಇಲ್ಲೇ ನೆಲೆಸ್ತಾರಂತೆ. ಸೊ ಆದ್ದರಿಂದ ಬರುವ ಭಕ್ತಾದಿಗಳು ಫಸ್ಟು ಬಸವೇಶ್ವರನ ಒಂದು ದರ್ಶನ ಪಡೆದುಕೊಂಡು ಸೊ ಹಿಂಗೆ ಕಬ್ಬಾಳಮ್ಮನವರ ದರ್ಶನ ಪಡೆಯುತ್ತಾರೆ. ದೃಷ್ಟಿಗೆ ಕೊಡಿ. ಸೊ ಇಲ್ಲಿ ಕಾಣಿಸ್ತಾ ಇದೆಲ್ಲ ಬಿಲ್ಡಿಂಗು, ಇದು ಅನ್ನದಾಸೋಹ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಸ್ಟಾರ್ಟ್ ಆದಮೇಲೆ ಪ್ರಸಾದ ಎಲ್ಲ ಇಲ್ಲೇ ಇರುತ್ತೆ. ಏನು ಕೇಳ್ದ ನೀನು ಆ ಬಿಲ್ಡಿಂಗ್? ಇವಾಗ ನೋಡ್ರಿ, ಇವಾಗ ಶಾರ್ಟ್ ಕಟ್ ಹೋಗ್ತಿದ್ದಾರೆ ಎಲ್ಲ ಇವರು. ಏನಂದರೆ ಪಂಟ್ರುಗಳು ಇವರೆಲ್ಲ ಇದೇನಾದ್ರು ಕಾಂಪೌಂಡ್ ಹತ್ತದ್ರಲ್ಲಿ ನೋಡಿ ಇವಾಗ ಹೆಂಗೆ ಕಾಂಪೌಂಡ್ ಹತ್ತಾರೆ. ದರ್ಶನ ಮಾಡಿಕೊಂಡು ಕಾಂಪೌಂಡ್ ಹತ್ತಾರೆ. ಗಣೇಶ್ ಅವರು ಒಂದೇ ಶಾಟ್. ಅಮರ್ ಪ್ರಸಾದ್ ಇವಾಗ ಮುಂಚೂಣಿಯಲ್ಲಿದ್ದಾರೆ. ಹತ್ತಿದ್ರು ಕೊನೆಗೂ ಫೈನಲಿ. ಎಸ್, ಫೈನಲಿ ಇವಾಗ ಬ್ಯಾಕ್ ಟು ಬೆಂಗಳೂರು. ಬೆಂಗಳೂರಿಗೆ ಹೋಗ್ತಾ ಇದೀವಿ. ದರ್ಶನ ಆಯಿತು. ಸೊ ನೋಡಿದ್ರಲ್ಲ, ಇದು ಕಬ್ಬಾಳಮ್ಮ ದೇವಿಯ ದರ್ಶನ. ತಂದಿಂದ 1 ಕಿಲೋಮೀಟರ್ ಆಗುತ್ತಾ ಹತ್ತಿಹಳ್ಳಿ ಅಂತ. ಸೊ ಇಲ್ಲಿ ನಮ್ಮ ಗೆಳೆಯರು ಮೀನು ತಿನ್ನೋಣ ಅಂತ ಬಂದಿದ್ದಾರೆ. ಸೊ ಇಲ್ಲೆಲ್ಲ ಮೀನು ಮಾಡ್ತಾರಂತೆ. ಇಲ್ಲಿ ಮೀನು ಫೇಮಸ್ ಅಂತ. ಏನಜ್ಜ? ಅದೇ ತೋರಿಸ್ತೀನಿ. ನಿಮ್ದು ಬರ್ತಾರೆ ತಗೊಳ್ಳಿ. ಎಷ್ಟಿದು ಮೀನು ಒಂದಿಗೆ? ಒಂದಕ್ಕೆ ಎಷ್ಟು? 100 ಎಲ್ಲಿಂದ ಬರುತ್ತೆ ಮೀನು? ಹೊಳೆ? ಹಾಂ ಹಾಂ, ಎಲ್ಲ ಹೋಮ್ ಮೇಡ್ ಮಸಾಲ. ಸೊ ಇಲ್ಲಿ ಬಂದಿದ್ದೀವಿ. ಯಾವಾಗಣ? 15 ದಿನ ಮಾಡಲ್ವಾ? ಸುತ್ತ ಕೊಂಡ ಆಗೋವರೆಗೂ ಇಲ್ಲ ಇನ್ನು. ಹಾಂ ಹಾಂ ಹಾಂ, ಅಂದರೆ ದೇವಸ್ಥಾನ ಜಾತ್ರೆ ಮುಗಿಯೋವರೆಗೂ ಇಲ್ಲ. ಓಕೆ ಓಕೆ. ಸೊ ಇವತ್ತು ಲಾಸ್ಟಾ? ಸೊ ಇವತ್ತು ಲಾಸ್ಟ್ ಅಂತೆ ನಾನ್ ವೆಜ್ಜು. ಸೊ ಮುಂದಿನ ನಾಳೆಯಿಂದ ಹತ್ತಳ್ಳಿ ಅಂತೆ. ಸುತ್ತ 7 ಹಳ್ಳಿಗಳಿಗೂ ಸಹ ನಾಳೆಯಿಂದ ನಾನ್ ವೆಜ್ಜು ಇಲ್ವಂತೆ. ಸೊ ಜಾತ್ರೆ ಇರೋದ್ರಿಂದ